ನಾಗರಾಜ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಧ್ವನಿ ತಲುಪ್ತಾ ಇದೆಯಾ? ಇಲ್ಲ ಮೇಡಮ್, ತಲುಪ್ತಾ ಇಲ್ಲ. ನಿಮ್ ಧ್ವನಿ ತಲುಪ್ತಾ ಇದೆ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್, ಇದು ಇವಾಗ ಇದೆಲ್ಲ ಮಾಡಿದ್ದಾರೆ ಫಸ್ಟ್. ಹೇಳಿ ಮೇಡಮ್. ಸರ್, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ದಯವಿಟ್ಟು ಅದನ್ನ ಮ್ಯೂಟ್ ಮಾಡಿ ಫೋನಲ್ಲಿ ಮಾತಾಡಿ ಸರ್. ಮೇಡಮ್, ಧ್ವನಿ ಕೇಳ್ತಾ ಇದೆ. ನೀವು ಇವಾಗ ಆಫ್ ಹೆಲ್ಮೆಟ್ ಹೇಳ್ತಾ ಇದ್ರಲ್ಲ ಮೇಡಮ್, ಅದು ಇವಾಗ ಅಂದ್ರೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ರೋಡ್ ಸರಿ ಮಾಡಿಸ್ಬೇಕು ಮೇಡಮ್. ಎಲ್ಲಿ ನೋಡಿದ್ರು ಹಳ್ಳ ದಿಣ್ಣೆ ಇದೆ. ಯಾವ ಹೆಲ್ಮೆಟ್ ಹಾಕೊಂಡ್ರು ಕೆಳಗಡೆ ಬೀಳ್ತಾರೆ, ಗಾಡಿ ಹತ್ತತ್ತೆ, ಎಲ್ಲ ಆಗತ್ತೆ. ಅದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಮೇಡಮ್. ಕರೆಕ್ಟ್ ನೋಡಿ, 99% ರೋಡೇ ಸರಿ ಇಲ್ಲ ಮೇಡಮ್. ಎಲ್ಲ ಕಡೆ ಹಳ್ಳ ದಿಣ್ಣೆ ಇದೆ, ಮುಚ್ಚುತ್ತಾರೆ, ಅರ್ಧ ದಿವಸಕ್ಕೆ ರೋಡೇ ಬಂದ್ಬಿಡುತ್ತೆ. ಹಾಫ್ ಹೆಲ್ಮೆಟ್ ಹಾಕೋದೇನು, ಕಾಸ್ಟ್ ಹೆಲ್ಮೆಟ್ ಹಾಕೋದ್ರು ಮೇಲೆ ಗಾಡಿ ಹತ್ತತ್ತೆ, ಜನಗಳು ಏಟ್ ಬೀಳುತ್ತೆ ಮೇಡಮ್. ಕರೆಕ್ಟ್ ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೋಮಯ್ಯ ಅಂತೇಳಿ ಬೆಂಗಳೂರಿಂದ ಒಬ್ರು ಕರೆ ಮಾಡಿದ್ದಾರೆ. ಸೋಮಯ್ಯ ಅವರೇ ನಮಸ್ಕಾರ, ನೀವೇನು ಹೇಳ್ತೀರಿ ಈ ವಿಚಾರವಾಗಿ? ನಾನು ಇಷ್ಟೊತ್ತು ನೋಡ್ತಾ ಇದ್ದೆ ಟಿವಿ, ಎಲ್ಲಾ ಕಡೆನೂ ಇಷ್ಟು ಜನ ಸತ್ತಿದ್ದಾರೆ, ಇಷ್ಟು ಫೈನ್ ವಸೂಲಿ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾನು ಸರಿ ಸರ್, ಎಲ್ಲಾದ್ರೂ ಒಂದು ಜಾಗದಲ್ಲಿ ಹೆಲ್ಮೆಟ್ ಹಾಫ್ ಹೆಲ್ಮೆಟ್ ತಯಾರಿಸೋರ್ಗೆ ಫೈನ್ ಹಾಕಿದ್ದೀವಿ ಅಂತ ಏನಾದ್ರು ಬಂದಿದ್ಯಾ ಸರ್? ಹೆಲ್ಮೆಟ್ಟೇ ಇಲ್ಲದೆ ಇದ್ದಾಗ ಹಾಕೊಳ್ಳೋದೆಲ್ಲಿ ಬರುತ್ತೆ? ಹಾಫ್ ಹೆಲ್ಮೆಟ್ ಇಲ್ಲದೆ ಇದ್ದಾಗ ಹಾಕೊಳ್ಳೋದೇ ಇಲ್ಲ ಅಲ್ವಾ ಯಾರು? ಅಥವಾ ಅವ್ರ ಮೇಲೆ ರೈಡ್ ಮಾಡಿದಾರಾ? ಇವಾಗ ಊಟದ ಇದ್ರ ಮೇಲೆ ರೈಡ್ ಮಾಡಿದ್ದಾರೆ, ಇನ್ನೊಂದ್ರ ಮೇಲೆ ಮಾಡಿದ್ದಾರೆ, ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಹಾಫ್ ಹೆಲ್ಮೆಟ್ ತಯಾರು ಮಾಡೋರ್ಗೆ ಯಾಕೆ ಫೈನ್ ಹಾಕ್ಬಾರ್ದು? ಪ್ಲಾಸ್ಟಿಕ್ ಮಾಡ್ತಾರೆ, ಪ್ಲಾಸ್ಟಿಕ್ ಮಾಡ್ದಂಗೆ ಮಾಡ್ಬೋದಲ್ವಾ? ಇದು ಈಸಿ ಅಲ್ವಾ ಸರ್? ಇದು ಜನ ಯಾವಾಗ್ಲೂ ಕಮ್ಮಿ ಇರೋದಕ್ಕೆ ಹೋಗ್ತಾರೆ, ರೈಟ್? ಅದನ್ನ ಬಾರ್ದೇ ಇದ್ದಂಗೆ ಮಾಡಿದ್ರೆ ಆಗಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡ್ಬೇಕು ಅಂತ? ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋರ್ಗೆ ಫೈನ್ ಹಾಕ್ಬೇಕು. ಯಾವ್ದಾದ್ರು ಒಂದು ಪೇಪರ್ ನಲ್ಲಿ ಬಂದ್ರೆ ಅವಾಗ ಗೊತ್ತಾಗತ್ತೆ. ಯಾವುದು ಇಲ್ಲ, ಅವರು ದುಡ್ಡುಗಳು ಮಾಡ್ಕೊಳ್ತಾರೋ, ಅದ್ ಏನ್ ಮಾಡ್ತಾರೋ, ಅವರ ವ್ಯವಹಾರಗಳು ಅದೇನು ಗೊತ್ತಿಲ್ಲ. ಅವ್ರನ್ನೇನೆ ನಿಲ್ಲಿಸ್ಬೇಕು ಸರ್. ಫುಟ್ಪಾತ್ ಅಲ್ಲಿ ಅಷ್ಟು ಹೆಲ್ಮೆಟ್ಗಳಿರುತ್ತಲ್ಲ, ಪೊಲೀಸ್ನವ್ರು ಯಾಕೆ ಅದನ್ನ ಸೀಸ್ ಮಾಡಲ್ಲ? ನೀವು ಯಾವುದೇ ಸಿಗ್ನಲ್ಗೆ ಈ ಕಡೆ ಆ ಕಡೆ ಬನ್ನಿ ಸರ್, ಪೊಲೀಸ್ನವ್ರು ಇರೋ ಜಾಗದಲ್ಲಿ ಅಲ್ಲಿ ಹೆಲ್ಮೆಟ್ ಇಟ್ಕೊಂಡಿರ್ತಾರೆ. ಯಾಕೆ? ಪೊಲೀಸ್ನವ್ರ ಭಯಕ್ಕೆ ಹಾಫ್ ಹೆಲ್ಮೆಟ್ ತಗೊಂಡು ಹೋಗ್ತೀವಿ. ಹೆಲ್ಮೆಟ್ ಇಲ್ಲದೆ ಇದ್ದಾಗ ಡೆಫಿನೆಟ್ ಆಗಿ ಜನ ಇದಾಗ್ತಾರೆ ಸರ್. ನನಗೆ ಆಗಿದೆ, ನಾನು ಹಾಫ್ ಹೆಲ್ಮೆಟ್ ಹಾಕದೆ ಫುಲ್ ಹೆಲ್ಮೆಟ್ ಹಾಕಿದ್ದಕ್ಕೆ ನಾನೇ ಬಿದ್ದು, ಯಾರೋ ಇವರು ಫೋನಲ್ಲಿ ಮಾತನಾಡ್ತಾ ಬಂದು ನನಗೆ ಬುದ್ಧಿ, ನಾನು ಪಕ್ಕಕ್ಕೆ ಬಿದ್ದಾಗ ನನಗೆ ಎಷ್ಟು ಇದಾಯ್ತು ಅಂತಂದ್ರೆ ಅಷ್ಟು ಸೇಫ್ ಆಯ್ತು ಸರ್. ನಾನು ಹೆಲ್ಮೆಟ್ ಸ್ಕ್ರಾಚ್ ಆಯ್ತೆ ಹೊತ್ತು ನನಗೇನು ಆಗ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸೋಮಯ್ಯ ಅವರೇ. ಆದಿತ್ಯನಾಥ್ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಆದಿತ್ಯನಾಥ್ ಅವರೇ ನಮಸ್ಕಾರ. ಆದಿತ್ಯನಾಥ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ನಮಸ್ಕಾರ. ಕಲಬುರಗಿಯಲ್ಲೆಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರ. ಈ ಹಾಫ್ ಹೆಲ್ಮೆಟ್ ಇಂದ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಇವಾಗ ಕಲಬುರಗಿಯಲ್ಲಿ ಹೆಲ್ಮೆಟ್ ಎಲ್ಲ ಹಾಕೊಂಡು ಓಡಾಡ್ತಿದ್ದಾರೆ, ಆದ್ರೆ ಹಾಫ್ ಹೆಲ್ಮೆಟ್ ತುಂಬಾ ಕಷ್ಟ. ಅದು ಹಾಕೊಂಡು ಹೋಗಿದ್ರೆ ಅದು ಏನು ಒಂಥರ ಕ್ಯಾಪ್ ಇದ್ದಂಗೆ, ಅದನ್ನ ಹಾಕ್ಬಾರ್ದು. ಅದೇ ನಮ್ಮ ಅಭಿಪ್ರಾಯ. ಮತ್ತೆ ಅದನ್ನ ಬ್ಯಾನ್ ಮಾಡಿರೋದು ಗೌರ್ಮೆಂಟ್ ಒಳ್ಳೆ ನಿರ್ಧಾರ, ನಮ್ಮ ಅನಿಸಿಕೆ ಇದ್ರ ಬಗ್ಗೆ. ಮತ್ತೆ ಜನರು ಕೂಡ ಅದನ್ನ ಹಾಕೊಳ್ಳೋದು ಬಿಡ್ಬೇಕು. ಓಕೆ, ಥ್ಯಾಂಕ್ ಯು ಆದಿತ್ಯನಾಥ್ ಅವರು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಬಾದಾಮಿಯಿಂದ ಶಂಕರ್ ಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಶಂಕರ್ ಗೌಡ ಅವರೇ ನಮಸ್ಕಾರ. ನಮ್ಗೆ ಈಗ ಹೆಲ್ಮೆಟ್ ಹಾಕೊಂಡು ಹೋಗ್ತದಲ್ಲ, ಅವರು ಪೊಲೀಸರು ಪ್ರತಿ ಮಂತ್ ಎಂಡಿಗೆ ಅವಾಗಷ್ಟೇ ನಿಲ್ತಾರ. ಪ್ರತಿದಿನ ನಿಂತ್ರೆ ಎಷ್ಟೋ ಜನ ಸುಧಾರಿಸ್ತೈತಿ. ಅವರು ಜನ ಏನಪ್ಪ ಪ್ರತಿ ತಿಂಗಳ ಎಂಡಿಗೆ ನಿಂದಿರ್ತಾರ, ಇವಾಗ ದುಡ್ಡು ವಸೂಲಿ ನಿಂದಿರ್ತಾರ ಅಂತ ಕೇರ್ಲೆಸ್ ಮಾಡ್ತಾರ. ಆ ಸಂಬಂಧ ತಾವೊಂದು ಸ್ವಲ್ಪ ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಿ, ನೀವು ಪ್ರತಿದಿನ ನಿಂದ್ರಿ, ಪ್ರತಿದಿನ ಸ್ಟಿಕ್ ಮಾಡ್ರಿ ಅಂತಂದು ಹೇಳಿ. ಇದರಿಂದ ಜನರಿಗೆ ಅನುಕೂಲ ಆಗತ್ತ. ಈಗ ಅವಸರದೊಳಗೆ ಹೆಲ್ಮೆಟ್ ಬಿಟ್ಟು ಹೋಗಿರ್ತಾರ, ಅದಕ್ಕೂ ಫೈನ್ ತಗೊಂತಾರ, ಬಿಡ್ತಾರ. ಇಲ್ಲ ಒಂದಿನ ಗಾಡಿ ಯಾರ ಕರ್ಕೊಂಡು ನಿಂತರ ಅವರು ಒಂದು ಸ್ವಲ್ಪ ರೆಸ್ಪಾನ್ಸ್ ತೋರಿಸ್ತಾರ. ಅದಕ್ಕೆ ಒಂದು ಸ್ವಲ್ಪ ಸ್ಟಿಕ್ ಮಾಡಿ ಹೇಳಿ. ಯಾಕಂದ್ರೆ ನಮ್ಮಲ್ಲಿ ಭಾಳ ಆಗಕತ್ತವೆ ಆಕ್ಸಿಡೆಂಟ್. ಆ ಸಂಬಂಧ ಹೆಲ್ಮೆಟ್ ಕಂಪಲ್ಸರಿ ಧರಿಸ್ಬೇಕಂತಂದು ಒಂದು ಆದೇಶ ಮಾಡ್ತಾರೆ ಪೊಲೀಸ್ ಸ್ಟೇಷನಿಂದ. ಥ್ಯಾಂಕ್ ಯು ಶಂಕರ್ ಗೌಡ್ರೆ. ಗಾಯತ್ರಿ ಅಂತ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್.
ಹೆಣ್ಮಕ್ಳ ಮೇಲೆ ಜಾಸ್ತಿ ಆರೋಪ ಅಂತಂದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೇಳಿ ಹಾಫ್ ಹೆಲ್ಮೆಟ್ ಹಾಕ್ತಾರೆ ಅಂತ ಒಪ್ತೀರಾ ಮೇಡಮ್ ಇದನ್ನ? ಹಂಗಲ್ಲ, ನಾನೇನು ಹೇಳ್ತೀನಿ ಅಂತಂದ್ರೆ ಯಾರೇ ಹೆಂಗಸಿರ್ಬೋದು, ಸ್ಟೈಲ್ ಆಗಿರ್ಬೋದು, ಸ್ಟೈಲ್ ಇಲ್ಲದೆ ಇರ್ಬೋದು, ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಕೊಳ್ಳೇಬೇಕು. ಯಾಕೆ ಗೊತ್ತಾ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನೋಡ್ತೀನಿ ಎಷ್ಟೋ ಜನ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ. ಆ ಪೊಲೀಸ್ ಎದುರೇ ಹೋಗ್ತಾರೆ, ಏನು ಮಾಡೋದೇ ಇಲ್ಲ. ಕೆಲವು ಕಡೆ ನಾನೇ ಹೇಳ್ತಾ ಇರ್ತೀನಿ, ಬೇರೆ ಭಾಗದಲ್ಲಿ ಬನ್ನಿ, ನೀವು ಮುಂದೆ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ಯಾಕೆ ನಿಂತ್ಕೊತೀರಾ ಸರ್, ಬೇರೆ ಕಡೆ ನಿಂತ್ಕೊಂಡು ನೋಡಿ, ಯಾರು ಹೆಲ್ಮೆಟ್ ಹಾಕೊಂಡು ಹೋಗ್ತಿರಲ್ಲ, ಏನ್ ಮಾಡ್ತಿದ್ದೀರಾ ಅಂತ. ಹೆಲ್ಮೆಟ್ ಇಲ್ದೇನೆ ನಾವು ಯಾತಕ್ಕೆ ಆಮೇಲೆ ಈ ರೋಡ್ ಸರಿಗಿಲ್ಲ, ಅದು ಸರಿಗಿಲ್ಲ ಅಂತ ಬೈಬೇಕು. ಫಸ್ಟ್ ಆಫ್ ಆಲ್ ನಾವು ಸುಸ್ತಾಗಿರ್ಬೇಕು, ಸರಿಯಾಗಿರೋ ಸುರಕ್ಷತೆ ಕೊಂಡಿರುವಂತ ಹೆಲ್ಮೆಟ್ ಹಾಕೋಬೇಕು. ಸರ್ಕಾರ ಇದು ಮಾಡ್ಲಿ ಮೇಡಮ್, ಅದನ್ನ ಕಳಪೆ ಹೆಲ್ಮೆಟ್ ತೆಗಿರಿ, ಬಿಸಾಕಿ, ಅದನ್ನ ಸುರಕ್ಷತೆಗೆ ಆದ್ಯತೆ ಕೊಡಿ. ಹಾಗಾದ್ರೆ ತಾನೇ ನಾವು ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಕಂದ್ರೆ ಜನ ಒಪ್ಪೋದು. ಫಸ್ಟ್ ಆಫ್ ಆಲ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ ಅಂದ್ರೆ, ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಜನ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳೇಬೇಕು, ಕಡ್ಡಾಯವಾಗಿ ಎಲ್ಲಾ ಕಡೆ ಹಿಡಿಯಕ್ಕೆ ಕಲ್ತ್ಕೋಬೇಕು. ಸರಿ ಮ್ಯಾಮ್, ಧನ್ಯವಾದ ತಮ್ಮ ಅಭಿಪ್ರಾಯಕ್ಕಾಗಿ. ಚಿತ್ರದುರ್ಗದಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಸರ್. ಏನಂತೀರಿ ಸರ್ ತಮ್ಮ ಅಭಿಪ್ರಾಯ? ಮಾತಾಡಿ ಸರ್, ಕೇಳಿಸ್ತಾ ಇದೆ. ಹಲೋ ಸರ್ ಮಾತಾಡಿ, ಕೇಳಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ತಿಳಿಸಿ. ಅರ್ಧ ಹೆಲ್ಮೆಟ್ ಮಾಡಿದಾರಲ್ಲ ಮ್ಯಾನುಫ್ಯಾಕ್ಚರ್ನರು, ಮತ್ತೆ ಅದನ್ನ ಹೆಂಗ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅವರು ಸರ್ಕಾರ? ಅದು ಮೊದಲು ಈ ಪೊಲೀಸ್ನವ್ರು ಅರ್ಧ ಹಾಕೊಂಡ್ರು ಸುಮ್ಮನೆ ಇರ್ತಿದ್ರು. ಈಗ ಅದನ್ನ ಬ್ಯಾನ್ ಮಾಡಿದ್ರೆ ಅದಕ್ಕೆ ಅರ್ಥ ಆಯ್ತಾ ಸರ್? ಫೈನ್ ಸರ್, ಥ್ಯಾಂಕ್ ಯು ಸರ್, ತಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಈಗಾಗಲೇ ಹಾಫ್ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿದ್ರು ಕೂಡ ಅದು ನಿಯಮ ಉಲ್ಲಂಘನೆ, ವಿದೌಟ್ ಹೆಲ್ಮೆಟ್ ರೈಡಿಂಗ್ ಅಂತ ಹೇಳಿನೇ ನಿಮಗೆ ಈಗಾಗಲೇ ದಂಡ ಹಾಕುವಂಥ ಕೆಲಸ ಆಗುತ್ತೆ ಅಂತ ಟ್ರಾಫಿಕ್ ಪೊಲೀಸ್ ಮೇಲಿಂದ ಮೇಲೆ ಹೇಳ್ತಾ ಇದ್ರು ಕೂಡ ಈ ರೀತಿ ಹಾಫ್ ಹೆಲ್ಮೆಟ್ಗಳನ್ನು ಯೂಸ್ ಮಾಡ್ತಾ ಇರೋದು. ಇದರ ಜೊತೆಗೆ ಜೀವಕ್ಕೂ ಕೂಡ ಹಾನಿ ಆಗ್ತಾ ಇದೆ ಆ ಹಾಫ್ ಹೆಲ್ಮೆಟಿಂದ. ಸೊ ಹಾಫ್ ಹೆಲ್ಮೆಟ್ ಬೇಕಾ ಅನ್ನುವಂತಹ ಪ್ರಶ್ನೆ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕ್ವಾಲಿಟಿ ಇರುವಂಥ ಹೆಲ್ಮೆಟನ್ನು ಬಳಸಿ ಸುರಕ್ಷಿತವಾಗಿ ಓಡಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ರಾಹುಲ್ ಅಂತ ಕರೆ ಮಾಡಿದ್ದಾರೆ. ರಾಹುಲ್ ಅವರ ನಮಸ್ಕಾರ. ಸರ್ ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್ ಏನಿಲ್ಲ ಸರ್, ಈಗ ಮಾಡಕ್ಕೇನು ಮುಂಚೆನೆ ಸರ್ಕಾರದವ್ರು ಗಮನ ಕೊಟ್ಟು ಈ ತರ ಆಗಕ್ಕೂ ಮುಂಚೆನೆ ಅವ್ರು ಯೋಚನೆ ಮಾಡ್ಬೇಕಿತ್ತು. ಈ ತರ ಮಾಡಿದ್ರೆ ತಪ್ಪಾಗುತ್ತೆ, ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಬಿದ್ರೆ ಪ್ರಾಣ ಹೋಗುತ್ತೆ ಅಂತಂದೇಳಿ ಒಂದು ರೂಲ್ಸ್ ಅನ್ನ ಮಾಡಿ ಇದು ಆಗದಂಗೆ ಮಾಡ್ಬೋದಿತ್ತಲ್ಲ ಸರ್. ಟಾಪ್ ಎಲಿಮೆಂಟ್ ಬರ್ದಂಗೆ ಮಾಡ್ಬೋದಿತ್ತಲ್ಲ. ಈಗ ಸರ್ಕಾರನೇ ಈ ತರ ಬಿಟ್ಬಿಟ್ಟು ಈಗ ಜನಗಳ ಮೇಲೆ ಅವರು ಪೊಲೀಸ್ನವ್ರು ಎಲ್ಲಿ ಬೇಕಂತ ನಿಂತ್ಕೊಂಡಿರ್ತಾರೆ, ಏನ್ ಮಾಡ್ತಾರೆ ಅಲ್ಲೇದಲ್ಲಿ ನಿಲ್ಸ್ಕೊಂಡು ಅವ್ರಿಗೆ ಫೈನ್ ಹಾಕೋದು, ಅವ್ರಿಗೆ ಎದುರ್ಸೋದು, ಅದ್ ಮಾಡೋದು, ಇದ್ ಮಾಡೋದು ಮಾಡ್ತಾ ಇದಾರೆ. ಈಗ ಯಾವಾಗ ಒಂದ್ಸಲ ತೋರಿಸ್ತಾರೆ, ಯಾವಾಗ ಒಂದ್ಸಲ ಮಾಡ್ತಾರೆ ಅಂತಂದ್ರೆ ಅದು ಕಂಟಿನ್ಯೂ ಆಗ್ಬೇಕಂತಂದ್ರೆ ಇವೆಲ್ಲ ಬ್ಯಾನ್ ಆಗ್ಬೇಕು ಸರ್. ಇವೆಲ್ಲ ಬ್ಯಾನ್ ಆದ್ರೆ ಜನ ಅರ್ಥ ಮಾಡ್ಕೊಂತಾರೆ, ಬಟ್ ಇಂಥವ್ ಸಿಗಲ್ಲಪ್ಪ, ನಾವು ಸೇಫ್ಟಿ ಆಗಿರ್ಬೇಕಂತ ಅವ್ರು ಬರುತ್ತೆ ಸರ್ ಅದು. ಅದನ್ನ ಬಿಟ್ಬಿಟ್ಟು ಇವಾಗೆಲ್ಲ ಮಾಡಿ ಮಾಡಕ್ಕೆಲ್ಲ ಅವಕಾಶ ಕೊಟ್ಬಿಟ್ಟು ಈಗ ನಾವು ಹಂಗ್ ರೂಲ್ಸ್ ಮಾಡ್ತೀವಿ, ಹಿಂಗ್ ರೂಲ್ಸ್ ಮಾಡ್ತೀವಿ ಅಂತಂದ್ರೆ ಯಾರು ಸರ್ ಕೇಳ್ತಾರೆ? ಈಗ ಫುಲ್ ಹೆಲ್ಮೆಟ್ ತಗೊಳಕ್ ಹೋದ್ರೆ ಈಗ ಹೆಂಗ್ ಸರ್, ಬಡವರು ಬಗ್ಗರು ಹೆಂಗ್ ಮಾಡ್ತಾರ ಅಂತಂದ್ರೆ ಯಾವ್ದು ಕಮ್ಮಿನೋ ಅದನ್ನ ಚಾಯ್ಸ್ ಮಾಡ್ತಾರ ಸರ್. ಬಿಡು ಏನ ಪೊಲೀಸರ ಮುಂದೆ ಹೋಗ್ಬೇಕಲ್ಲ, ಹೆಲ್ಮೆಟ್ ಅಂತ ಕ್ಯಾಪ್ ತರ ತಲೆ ಮೇಲೆ ಇದ್ರು ಸಾಕಲ್ಲ, ಬಿಟ್ಬಿಡ್ತಾರ ಅನ್ನೋ ಒಂದ್ ಇದ್ರದ್ದು ಹೋಗ್ತಾರೆ. ಇವ್ರು ಬಿಟ್ಟು ಹಿಡಿದಾಗ ಅದು ಏನ್ ಸರ್, ಅದು ಅರ್ಥನೇ ಆಗ್ತಿಲ್ಲ. ಈಗ ಏನ್ ಡಿಪಾರ್ಟ್ಮೆಂಟ್ ಇನ್ ತಪ್ಪು, ಏನ್ ಸರ್ಕಾರದ ತಪ್ಪು, ಯಾರ್ ತಪ್ಪು ಅಂತ ಅರ್ಥ ಆಗಲ್ಲ ಸರ್ ಇದು. ನಾವೇ ಸರ್ ಸಪೋಸ್ ಎಲ್ಲಾರ ಸಿಟಿಗೆ ಹೋಗಾರ ಅಪ್ಪಿತಪ್ಪಿಗೆ ಹಾಕೊಂಡ್ ಹೋದ್ರೆ ನಮ್ಗೆ ಹಿಡಿದು ಫೈನ್ ಹಾಕ್ತಾರ ಸರ್ ಎಲ್ಲ. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ ಅಂತೇಳಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವೇನು ಹಾಫ್ ಹೆಲ್ಮೆಟ್ ಬಗ್ಗೆ ಹೇಳ್ತಿರಲ್ಲ, ಹಾಫ್ ಹೆಲ್ಮೆಟ್ ಗೌರ್ಮೆಂಟ್ ಬ್ಯಾನ್ ಮಾಡಿಬಿಡ್ಬೇಕು. ಆಮೇಲೆ ಕಳಪೆ ಹೆಲ್ಮೆಟ್ ನ ರಸ್ತೆ ಪಕ್ಕದಲ್ಲಿ ಮಾರ್ತಾರ, ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ರಾಜಶೇಖರ್ ಅವರೇ, ದಯವಿಟ್ಟು ನೀವು ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಅಭಿಪ್ರಾಯ ಏನಿದೆಯಲ್ಲ, ನೀವು ಅದನ್ನು ನಮ್ಮ ವೀಕ್ಷಕರಿಗೆ ಏನು ಹಂಚ್ಕೊಳ್ತಾ ಇದ್ದೀರಲ್ಲ, ಅದು ಕ್ಲೀನಾಗಿ ರೀಚ್ ಆಗಬೇಕು ಅಂತಂದರೆ ನೀವು ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಕು. ನೀವು ಮ್ಯೂಟ್ ಮಾಡ್ಕೊಂಡು ಮಾತಾಡಲಿಲ್ಲ ಅಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮಗೆ ನಿಮ್ಮ ಧ್ವನಿಯನ್ನು ನೀವು ಕೇಳಬೇಕು ಅಂತಿದ್ರೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತೆ ಇದು ಲೈವ್ ಬರ್ತಾ ಇರುತ್ತೆ, ಅಪ್ಲೋಡ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ, ರಿಪಬ್ಲಿಕ್ ಕನ್ನಡ ಅಂತ ಹೊಡೆದ್ರೆ ಸಿಕ್ಬಿಡುತ್ತೆ, ಅಲ್ಲಿ ನೋಡ್ಕೋಬೋದು ನೀವು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಹೇಳೋದು, ಥ್ಯಾಂಕ್ ಯು ರಾಜಶೇಖರ್. ನೋಡಿ, ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನಾನು ಕೇಳ್ಕೊಳ್ಳೋದು, ನೀವು ನಮಗೆ ಕರೆ ಮಾಡಿ ಮಾತಾಡುವಾಗ ದಯವಿಟ್ಟು ನಿಮ್ಮ
ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ನಮ್ಮ ಜೊತೆ ಮಾತಾಡಿ, ಆಮೇಲೆ ನೀವು ಕೇಳಿಸ್ಕೋಬೋದು. ರೋಣಾದಿಂದ ಶ್ರೀಶೈಲ್ ಅನ್ನೋರು ಈಗ ಕರೆ ಮಾಡಿದ್ದಾರೆ. ಶ್ರೀಶೈಲ್ ಅವರೇ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು? ಸರ್, ಈಗ ಹೆಲ್ಮೆಟ್ ಧರಿಸ್ಬೇಕಂತ ಕಡ್ಡಾಯವಾಗಿ ಹೇಳ್ತಾರೆ ಸರ್ ಅವರು. ಯಾವುದೇ ಬೈಕ್ ಕಂಪನಿಗಳಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಆ ಹೆಲ್ಮೆಟ್ ಇಟ್ಕೊಳ್ಳಿಕ್ಕೆ ಬೈಕ್ನಲ್ಲಿ ಪ್ಲೇಸ್ಮೆಂಟ್ ಮಾಡ್ಬೇಕು ಅವರು. ಅಂದ್ರೆ ಈಗ ನಾವು ಸಿಟಿಗೆ ಹೋಗ್ತೀವಿ, ಸಿಟಿಗೆ ಹೋಗ್ಬೇಕಾದ್ರೆ ಬೈಕ್ ಅದರ ಹೆಲ್ಮೆಟ್ ನಾವು ಬಜಾರ್ದಾಗ ಕೈಯಲ್ಲಿ ಇಟ್ಕೊಂಡು ಆಡಬೇಕಾಗತ್ತೆ. ವೆಹಿಕಲ್ದಲ್ಲಿ ಪ್ಲೇಸ್ ಇತ್ತಂದ್ರೆ ಪ್ರತಿಯೊಬ್ಬರು ಅದನ್ನ ಹಾಕೊಂಡು ಹೋಗ್ತಾರೆ. ಆಮೇಲೆ ಅದನ್ನ ಸರ್ಕಾರ ಮಾಡಬೇಕು. ಯಾವುದೇ ಬೈಕ್ ಕಂಪನಿಗಳು ಬೈಕ್ ಉತ್ಪಾದನೆ ಮಾಡಬೇಕಾದ್ರೆ ಪ್ಲೇಸ್ಮೆಂಟ್ ಮಾಡಬೇಕು ಬೈಕ್ನಲ್ಲಿ. ಈಗ ಸ್ಕೂಟಿಯಲ್ಲಿ ಇರುತ್ತೆ, ಉಳಿದ ಟೂ ವೀಲರ್, ಕೆಲವೊಂದು ಟೂ ವೀಲರ್ ಹೋಂಡಾ ಇವಕ್ಕೆ ಬೈಕ್ನಲ್ಲಿ ಇರಲ್ಲ. ಅವಕ್ಕೆಲ್ಲ ಪ್ಲೇಸ್ಮೆಂಟ್ ಮಾಡ್ಬೇಕು ಸರ್. ಅಂದಾಗ ಎಲ್ಲರೂ ಕಂಪಲ್ಸರಿ ತೊಗೊಂಡು ಹೋಗ್ತಾರೆ. ಅಲ್ಲಿ ಬಜಾರ್ದಾಗ ಹೋಗಿಲ್ಲ ಅಂದ್ರೆ ಕೈಯಲ್ಲಿ ಹಿಡ್ಕೊಂಡು ಆಗಲ್ಲ. ನಾವು ಎಂಥವ್ರು ಅದೀವಿ ಅಂತಂದ್ರೆ ನಾವು ಮೊಬೈಲ್ಗೆ ನಾವು ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ, ಬಟ್ ನಾವು ಹೆಲ್ಮೆಟ್ ಹಾಕೊಳ್ಳೋದಲ್ಲ. ಮೊಬೈಲ್ ಹೊಡಿತಿದ್ದೆ ಅಂತ ಹೇಳಿ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀವಿ ನಾವು, ಅದ್ರ ತಲೆಗೆ ಹೆಲ್ಮೆಟ್ ಹಾಕಲ್ಲ ಅಂತ ಜನರು ನಾವು. ಆಮೇಲೆ ಅಧಿಕಾರಿಗಳನ್ನ ತಪ್ಪಾಗಿ ನಡ್ಕೊಂತಾರೆ ಕೆಲವೊಬ್ರು. ಹೆಲ್ಮೆಟ್ ಹಾಕ್ತಾ ಬೇಡ ನಮ್ಮ ವೆಹಿಕಲ್ ಕಸ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಸರ್ ಕೆಲವೊಬ್ರು. ನಾನು ಹಿಂದಿನ ವಾರ ಇದೇ ಮೇ ತಿಂಗಳಲ್ಲಿ ನನ್ನ ಬೈಕ್ ಕಸ್ಕೊಂಡ್ರು. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು. ಕರೆ ಅವ್ರದ್ದು ಏನು ಹೇಳೋದು ತಪ್ಪಲ್ಲ. ಎಷ್ಟು ಪ್ರಶ್ನೆ ಕೇಳ್ಬೇಕು ಅಷ್ಟು ಕೇಳ್ಬೇಕು. ಬೈಕ್ ಕಸ್ಕೊಂಡಿಟ್ರೆ ಹೆಂಗೆ? ನಾವು ಹೆಲ್ಮೆಟ್ ಹಾಕ್ಲಿಕ್ಕೆ ಬೈಕ್ ಕದೀಲಿಕ್ಕೆ, ಬೈಕ್ ಕಸ್ಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದೆ ಅವ್ರಿಗೆ ಬೈಕ್ ಕಸ್ಕೊಳ್ಳಿಕ್ಕೆ? ಓಕೆ, ಥ್ಯಾಂಕ್ ಯು ಶ್ರೀಶೈಲ್ ಅವರೇ. ಕುಮಾರ್ ಅಂತೇಳಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಕುಮಾರ್ ಅವರೇ, ಕನಕಪುರದಿಂದ ಕರೆ ಮಾಡಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು? ಸರ್, ನಮ್ಮ ಅಭಿಪ್ರಾಯ ನೇರವಾಗಿ ಮಾತಾಡ್ಬೋದಾ? ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಏನೋ ಅಭ್ಯಂತರ ಇಲ್ಲ, ನೇರವಾಗಿ ಮಾತಾಡ್ತೀವಿ. ಮಾತಾಡಿ ಸರ್. ಎಲ್ಲ ಇರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸರ್, ಯಾರು ರಿಚ್ ಆಗಿರಲ್ಲ. ಟೂ ವೀಲರ್ ಓಡಾಡ್ತಾರೆ ಇದ್ರೆ ಎಲ್ಲರೂ ಮಿಡ್ಲ್ ಕ್ಲಾಸ್ನೇ. ರಿಚ್ ಆಗಿರೋರು ಕಾರ್ ಓಡಾಡ್ತಾರೆ. ಆಲ್ಮೋಸ್ಟ್ ಸೇಫ್ಟಿ ಇರುತ್ತೆ ಕಾರ್ನಲ್ಲಿ ರೋಡಿಗೆ ಬಂದ್ರೆ. ಅಂತರಲ್ಲಿ ಭ್ರಷ್ಟ ರಾಜಕೀಯ ಸರ್. ಮೂರು ಪಕ್ಷದವರು ಅಷ್ಟೇ, ಎಲ್ಲರೂ ಕಳ್ರೆ. ನೇರವಾಗಿ ಹೇಳ್ತೀನಿ. ಕುಮಾರ್ ಅವರೇ, ಈ ಹಾಫ್ ಹೆಲ್ಮೆಟ್ ಅಲ್ಲಿ ಹಾಫ್ ಹೆಲ್ಮೆಟ್ ಹಾಕಿ ಅಂತ ರಾಜಕಾರಣಿಗಳು ಹೇಳ್ತಾರ, ಇಲ್ಲ ಅಲ್ವಾ? ಸರ್, ಅವ್ರು ಒಳ್ಳೆ ಕಾನೂನು ನೋಡಿ, ಒಂದು ಕಾನೂನಲ್ಲ ಸರ್. ಕುಮಾರ್ ಅವರೇ, ನೀವು ಹೇಳ್ತಿರೋದು 100% ಕರೆಕ್ಟ್. ಒಳ್ಳೆ ಕಾನೂನು ತರಬೇಕು ಅಂತೇಳಿ. ಒಳ್ಳೆ ನಮ್ಮ ಪ್ರಾಣ ಹೋದ್ಮೇಲೆ ಒಳ್ಳೆ ಕಾನೂನು ತಂದ್ರೆ ಏನ್ ಬಂತ ಪ್ರಯೋಜನ? ನಮ್ಮ ಪ್ರಾಣ ನಮ್ ಕೈನಾಗಿರುತ್ತೆ ಅಲ್ವಾ? ಮೊದಲು ಮ್ಯಾನುಫ್ಯಾಕ್ಚರ್ ಬ್ಯಾನ್ ಮಾಡ್ಲಿ, ರೋಡ್ ಕರೆಕ್ಟ್ ಆಗಿ ಕೊಡ್ಲಿ. ಪಬ್ಲಿಕ್ ದುಡ್ಡು ಸೇರ್ತಾ ಇಲ್ವಾ ಅವ್ರಿಗೆ? ಎಲ್ಲರೂ ಕರೆಕ್ಟ್ ಆಗಿರ್ಲಿ, ಕರೆಕ್ಷನ್ ಇರ್ಲಿ ಸರ್. ಯಾರು ಸರ್ ತಪ್ಪು ಮಾಡ್ತಾರೆ, ತಪ್ಪು ಮಾಡಿದವ್ರು ಶಿಕ್ಷೆ ಆಗ್ಬೇಕು. ಅಂದ್ಮೇಲೆ ಇವರೇ ತಪ್ಪು ಮಾಡ್ತಾವ್ರೆ ಮೇಲೆ ಶಿಕ್ಷೆ ಆಗುತ್ತೆ ಸರ್. ಇವರೇ ತಗೊಂಡು ಫುಟ್ಪಾತ್ ಅಲ್ಲಿ ಇರ್ತಾರೆ ಹಾಫ್ ಹೆಲ್ಮೆಟ್ ನ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಸರ್. 10 ರೂಪಾಯಿಗೆ ಸಿಕ್ಕರು ತಗೋತೀವಿ ಹೆಲ್ಮೆಟ್ ನ. 1000 ರೂಪಾಯಿ ಎಲ್ಲೂ ಹೊಂದಿಸ್ತಾರೆ ಸರ್. ಜೀವನ ನಡೆಸೋದೇ ಕಷ್ಟ. ಒಳ್ಳೇದನ್ನ ಮಾಡ್ಲಿ ಸರ್. ಹೌದು ಕುಮಾರ್ ಅವರೇ, ನಾವು ಅದನ್ನೇ ಕೇಳ್ತಾ ಇರೋದು. 1 ಲಕ್ಷ ರೂಪಾಯಿ ಕೊಟ್ಟೊಂದು ಬೈಕ್ ತಗೊಳ್ಳೋರಿಗೆ 1000 ರೂಪಾಯಿ ಕೊಟ್ಟೊಂದು ಒಳ್ಳೆ ಹೆಲ್ಮೆಟ್ ತಗೊಳಕ್ ಆಗಲ್ವಾ ಅನ್ನೋದೇ ನಮ್ಮ